ಬ್ಯಾಕ್ ಟು ಮೈ ಚಾನಲ್ ಸ್ನೇಜು ಅಫಿಷಿಯಲ್. ನಾನು ಇವತ್ತು ಡಿಸ್ಕಸ್ ಮಾಡ್ತಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದ್ರೆ, ಆರ್ಮಿ ಒಳಗೆ ಆಫೀಸರ್ ಆಗ್ಬೇಕನ್ನೋ ಆಸೆ ಐತೆ. ಸೊ ಹಂಗಂದ್ರೆ UPSC ಒಳಗಡೆ 406 NDA ಹುದ್ದೆಗಳನ್ನು ಕರೆದಾರ. ಅದರ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಕೈತಿ, ಆಯ್ಕೆ ಪ್ರಕ್ರಿಯೆ ಏನೈತಿ, ಅದ್ರ ಸಿಲೆಬಸ್ ಏನೈತಿ, ಎಷ್ಟು ಮಾರ್ಕ್ಸಿಂದ ಎಕ್ಸಾಮ್ ಇರ್ತೈತಿ, ವಯೋಮಿತಿ ಏನೇನು ಇರ್ಬೇಕು, ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಕೊಡ್ತೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ. ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ, ವಿಡಿಯೋ ಲಾಸ್ಟ್ ತನಕ ನೋಡ್ರಿ. ಸೊ ಮೊದಲನೇದಾಗಿ UPSC, ಸೊ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ದೊಳಗಡೆ ಈ ಹುದ್ದೆಗಳನ್ನ ಕರೆದಿದ್ದ. ಅಂದರೆ ಇದು IAS IPS ಲೆವೆಲ್ದೊಳಗಿರುವಂಥ ಹುದ್ದೆಗಳ ಅತಿ ಕಡಿಮೆ ವಯಸ್ಸಿನೊಳಗೆ 16 ವಯಸ್ಸಿನಿಂದ 19 ವಯೋಮಿತಿ ಒಳಗಿರ್ತಕ್ಕಂಥವ್ರು ಇದನ್ನು ಅರ್ಜಿಯನ್ನು ಹಾಕಬೇಕಾಗಿರ್ತಕ್ಕಂಥದ್ದು. ಅಪ್ಲಿಕೇಶನ್ನ 11/12/2024 ಹಿಡ್ಕೊಂಡ 31/12/2024 ಕೊನೆಯ ದಿನಾಂಕ ಐತೆ. ಸೊ ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಐತಿ. ಯಾರು ಅಪ್ಲಿಕೇಶನ್ ಹಾಕ್ಬೇಕು ಅಂದ್ಕೊಂಡ್ರಿ ಅಪ್ಲಿಕೇಶನ್ ಹಾಕ್ರಿ. ಸೊ ಅದಕ್ಕೆ ಮೇನ್ ವಯೋಮಿತಿ ನೋಡ್ಕೊಳ್ರಿ, ಯಾವ ಡೇಟ್ ಆಫ್ ಬರ್ತ್ ಒಳಗೆ ಜನಿಸಿರ್ಬೇಕು, ವಯಸ್ಸು ಎಷ್ಟಿರ್ಬೇಕಂತೇಳಿ. 16 ವಯಸ್ಸಿನಿಂದ 19 ಭಾಳ ಕಡಿಮೆ. ಸೊ ಇಲ್ಲೇನು ಕೊಟ್ಟರೆ ನೋಡ್ರಿ, ಈ ಡೇಟ್ ಆಫ್ ಬರ್ತ್ ಒಳಗಡೆ ಜನಿಸಿರ್ಬೇಕು. 2 ಜುಲೈ 2006 ಹಿಡ್ಕೊಂಡ 1 ಜುಲೈ 2009 ಈ ಡೇಟ್ ಆಫ್ ಬರ್ತ್ ಒಳಗೆ ಜನಿಸಿರ್ತಕ್ಕಂಥವ್ರು ಮಾತ್ರ ಅಪ್ಲಿಕೇಶನ್ ಹಾಕ್ಬೇಕಂತ ಕೊಟ್ಟಿದ್ದಾರೆ. ಸೊ ಇಷ್ಟು ಸಣ್ಣ ವಯಸ್ಸಿನೊಳಗೆ ದೊಡ್ಡ ಆಫೀಸರ್ ಹುದ್ದೆ ಸಿಗುವಂಥದ್ದು ಭಾಳ ಕಠಿಣ ಐತಿಲ್ಲ. ಅದಕ್ಕೆ ನೀವೇನಾರ ಒಂದು ಸ್ವಲ್ಪ ಚೊಲ್ತಂಗೆ ಟ್ಯಾಲೆಂಟ್ ಇತ್ತಂದ್ರೆ ಸೆಕೆಂಡ್ PUC ಕ್ವಾಲಿಫಿಕೇಷನ್ 12ನೇ ಮುಗಿದಿರ್ಬೇಕು. ಅಂಥವ್ರು ಯಾರು ಬೇಕಾದವ್ರಾದ್ರೂ ಅಪ್ಲಿಕೇಶನ್ ಹಾಕ್ಬೋದು. ಟೋಟಲ್ ಆಗಿರ್ತಕ್ಕಂಥ ಹುದ್ದೆಗಳು 406 ಅದಾವಲ್ಲ, ಸಪ್ರೇಟ್ ಮಾಡಿದ್ದಾರೆ. ಇಲ್ಲಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂದರೆ ಏನಂತ ಪೂರಾ ಬರ್ತದೆ. ಡಿಫೆನ್ಸ್ ಅನ್ನೋದು ಏನಂತಿಲ್ಲ, ಫೋರ್ಸ್ ಮೆಂಬರ್ ಎಲ್ಲನೂ ಬರ್ತಾರೆ. ಆರ್ಮಿ, ನ್ಯಾವಿ, ಏರ್ಫೋರ್ಸ್ 208 ಆರ್ಮಿ ಒಳಗೆ ಅದಾವ. ಸೊ ನ್ಯಾವಿ ಒಳಗಡೆ ಅಂತ 42 ಅದಾವ. ಮತ್ತು ಇಲ್ಲೇನೈತಿ ಏರ್ಫೋರ್ಸ್ ಒಳಗಡೆ 92. ಸೊ ಇಲ್ಲಿ ಏರ್ಫೋರ್ಸ್ ಒಳಗಡೆ 3 ಭಾಗಗಳಾಗಿ ವಿಂಗಡಣೆ ಮಾಡ್ಯಾರ, ಸಪ್ರೇಟ್ ಐತಿ. ಇದನ್ನು ನೋಡ್ಕೊಳ್ರಿ. ಟೋಟಲ್ 406. ಮತ್ತು ನ್ಯಾವಿ ಅಕಾಡೆಮಿ ಒಳಗಡೆ ಇದು 10+2 ಒಳಗಡೆ ಫಿಸಿಕ್ಸ್, ಮ್ಯಾಥ್ಸ್ ಇದು ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಸಿಲೆಬಸ್ ಇವ್ರದ್ದು ಏನೈತಿ, ಸಬ್ಜೆಕ್ಟು ಫಿಸಿಕ್ಸ್, ಮ್ಯಾಥ್ಸ್ ಆಗಿರಬೇಕು. ಇದಕ್ಕೇನೈತಿ ಸೆಕೆಂಡ್ PUC ಪಾಸ್ ಆಗಿದ್ರೆ ಮುಗೀತು, ಯಾರು ಬೇಕಾದ್ರೆ ಅಪ್ಲಿಕೇಶನ್ ಹಾಕ್ಬೋದು. ಎಕ್ಸಾಮ್ ಸೆಂಟರ್ಗಳೇನೈತಿ ನಮ್ಮ ಕರ್ನಾಟಕದಾಗ ಇರ್ತಾವೆ. ಕರ್ನಾಟಕದಾಗ ನೀವು ಎಕ್ಸಾಮನ್ನು ಬರಿಬೋದು. ಎಲ್ಲೆಲ್ದಾವ ಅಂತೇಶಿಂದ ನೋಡ್ಕೊಳ್ರಿ. ಸೊ ಮೈಸೂರು ಒಳಗೈತಿ, ಧಾರವಾಡದೊಳಗೈತಿ, ಬೆಂಗಳೂರು ಒಳಗೈತಿ. ಇದು ಮೈಸೂರು ಒಳಗಿಂದ ಆಯಿತು. ಮತ್ತು ಇನ್ನೊಂದು ಏನೈತಿ ಬೆಂಗಳೂರು ಒಳಗೈತಿ ನೋಡ್ರಿ. ಇಲ್ಲಿ ಬೆಂಗಳೂರು. ಸೊ ಧಾರವಾಡ ಒಂದು ಐತಿ, ಧಾರವಾಡ ನೋಡ್ಕೊಳ್ರಿ ಎಲ್ಲೈತಿ. ಸೊ ಇಲ್ಲಿ ಧಾರವಾಡ ಐತಿ ನೋಡ್ರಿ. ಸೊ ಈ ಪ್ಲೇಸ್ನಾಗ ನೀವು ಎಲ್ಲಿ ಬೇಕಾದರೂ ಎಕ್ಸಾಮನ್ನು ಬರಿಬೋದು. ಓಕೆ. ಸೊ ಎಕ್ಸಾಮ್ ಏನಿರ್ತೈತಿ ನೋಡ್ಕೊಳ್ರಿ. ಎಕ್ಸಾಮ್ ಎಷ್ಟು ಮಾರ್ಕ್ಸಿಂದ ಇರ್ತೈತಿ ಅದನ್ನು ಕೊಟ್ರೆ. ಸೊ ಎಕ್ಸಾಮ್ ಟೋಟಲಾಗಿ 1800 ಮಾರ್ಕ್ಸಿಂದ ಇರ್ತೈತಿ. ಓಕೆ. ಅಂದ್ರೆ ಇಲ್ಲಿ ಫಸ್ಟ್ ಪೇಪರು, ಸೆಕೆಂಡ್ ಪೇಪರ್ ಏನೈತಿ, ಫಸ್ಟ್ ಪೇಪರು 300, ಸೆಕೆಂಡ್ ಪೇಪರು 600. ಅಂದರೆ ಟೋಟಲ್ 900 ಆಯಿತು. ಪ್ಲಸ್ ಇಂಟರ್ವ್ಯೂದು 900, ಅಂದ್ರೆ 1800 ಮಾರ್ಕ್ಸಿಂದ ಎಕ್ಸಾಮ್ ಇರ್ತೈತಿ. ಸೊ ಇದು ಎಲ್ಲನೂ ಪ್ರಿಪ್ರೇಷನ್ನ ನಿಮ್ಗೆ ಸೈನ್ಸ್ ಆಗಿದೆ ಅಂದರೆ ಆಲ್ಮೋಸ್ಟ್ ಅಲ್ಲಾಗಿ UPSC ದೊಡ್ಡ ಲೆವೆಲ್ದಾಗ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ಕೊಂಡ್ರೆ ನಿಮಗೆಲ್ಲ ಕ್ಲಿಯರ್ ಆಗಿರ್ತಕ್ಕಂಥ ಮಾಹಿತಿ ಇರ್ತೈತೆ. ಸೊ ಇದನ್ನು ನೋಟಿಫಿಕೇಶನ್ ಬೇಕಂದ್ರೆ ನನ್ನ ಸ್ನೇಜು ಆಫೀಸಲ್ಲ ಟೆಲಿಗ್ರಾಮ್ ಚಾನಲ್ ಒಳಗಡೆ ಹಾಕಿರ್ತೀನಿ. ಅಲ್ಲಿ ಇದನ್ನು ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ರಿ. ಕ್ಲಿಯರ್ ಆಗಿರ್ತಕ್ಕಂಥ ಮಾಹಿತಿಯನ್ನು ತೊಗೊಳ್ರಿ, ಅಪ್ಲಿಕೇಶನ್ ಹಾಕ್ಕೊಳ್ರಿ. ಸಣ್ಣ ವಯಸ್ಸಿನಾಗ ಆಫೀಸರ್ ಹುದ್ದೆಗೆ ಆಯ್ಕೆ ಆಗ್ರಿ. ನಾವು ನಿಮ್ಗೆ ಸೆಲ್ಯೂಟ್ ಮಾಡ್ತೀವಿ. ಜೈ ಹಿಂದ್ ಆಲ್.